ಹುಡುಗ ಬಿಟ್ಟು ಬರ್ತೀನಿ ಅಂತ ಹೋಗಿದ್ದೇನು ಅತ್ತಾಗ ಹೋತಲ್ಲ, ಇಷ್ಟೊತ್ತಾದ್ರೂ ಸುದ್ದಿನೇ ಇಲ್ಲ. ಎಲ್ಲಿ ಹೋತಿದ್ದು? ಬಂದವ ಹುಡುಗ. ಯಾಕೆ ಏನಾತ? ಹೋಗಯ್ಯಪ್ಪ, ಜೀವದ ಜೀವ ಇರಲಿಲ್ಲ, ಇಷ್ಟೊತ್ತಾತು ಹೋದವ. ಏನು ಹುಡುಗ ಬರಲೇ ಇಲ್ಲಲ್ಲ, ಸಂಜೆ ಹಾಕ್ಬಂತ ಅಂತೇಳಿ ಇಲ್ಲೇ ನಿಂತಿದ್ದೆ. ಅಯ್ಯೋ ದೇವ್ರೆ, ಅದಕ್ಕೆ ಹೇಳ್ತಾರನ ತಾಯಿ ಮತ್ತೆ ಹೆಂಡತಿ ಎರಡು ಗಂಡು ಮಕ್ಳಿಗೆ ದೇವ್ರು ಕೊಟ್ಟಿರ ವರ ಅಂತೇಳಿ. ತಾಯಿನೂ ಕಾಳಜಿ ತಗೊಂತಾಳ, ಹೊಟ್ಟಿ ನೋಡ್ತಾಳ, ಹೆಂಡತಿನೂ ಕಾಳಜಿ ತಗೊಂತಾಳ, ಹೊಟ್ಟಿ ನೆತ್ತಿ ನೋಡ್ತಾಳ. ಆತಲ್ಲ ಮತ್ತೆ. ಹೋಗಯ್ಯಪ್ಪ ಬಿಡು. ಅಲ್ಲ ಯಾಕೆ ಇಷ್ಟೊತ್ತಲ್ಲ? ನಾಳೆ ಚಟ್ಟಿ ಅಮಾಸಿ ಹೊತ್ತು ಹೊಂಟ್ರ ಏನು ಬಿಡಯಪ್ಪ ತಗೊಂತಾರ ಎದಿ ದಸಕ್ಕಂತ ನನಗರ ನಾವಳೆ ಕಳ್ಸಿದ್ಮೇಲೆ ಇವತ್ತು ಅನ್ನಂಗಾತ. ಹೌದನ್ ಬೇ? ಅಯ್ಯೋ ಅಮಾಸಿದ್ರಿ ಏನಕತ್ ಬೇ? ಅಮಾಸಿದ್ರಿ ಏನಾತ? ತಣ್ಣಕುಂದ್ರ ಅಮಾಸಿದ್ರೆ ಏನಂತೈತಿ? ಹಂಗೆಲ್ಲ ಕೆಟ್ಟ ಇದ್ದಂಥ ವೇಳೆ ದೇವ್ವಾಗುವ ಎಲ್ಲ ಬೈಪಾಸ್ ರೋಡ್ ಮೇಲೆ ಬರೋದು, ಗಾಡಿ ತೊಗೊಂಬೋವು ಅಂತೇಳಿ. ಬೇಡಪ್ಪ ಬೇಡ, ಅಮಾಸೆ ಐತಿ, ಹೆದರಿಕೆ ಬರ್ತೈತಪ್ಪ ನಮ್ಗವೆಲ್ಲ. ನೀ ಇದು ಏನದು ಇದು ಬಾ ಒಳಗೆ ಬಾ. ಆಕಿ ಹೋದಲ್ಲ ನಮ್ಮ ಮನ್ಯಾಗದಾಳಲ್ಲ ಈಗ. ಆರಾಮ್ ಮನೆಗೆ ಬಿಟ್ಟನಿ, ನೀನು ತ್ರಾಸ ತಗೋಬೇಡ, ಹೆದರ್ಬೇಡ, ಎಲ್ಲ ಆರಾಮೈತಿ. ನಡಿ ಒಳಗೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಶಂಖಚಕ್ರಗದಾಸ್ತೆ ಶ್ರೀಪೀಠ ಸುರಪೂಜಿತೆ ಕೋಲಾಸುರ ವೆಂಕಟೇಶ್ವರ ಸಂಹಾರಣಿ ನಮಸ್ತೆ ಗರುಡಾರೂಢೆ ನಮಸ್ತೆ ಮಹಾಮಾಯ ಶ್ರೀಪೀಠ ಸುರಪೂಜಿತೆ. ಓಂ ನಮಃ ಶಿವಾಯ. ಮಹಾಲಕ್ಷ್ಮಿ ಕಾಪಾಡ ಮಾತಾಯಿ, ಎಲ್ಲಾರು ಚಲೋಟ್ಟಿರ ಮಾತಾಯಿ. ಮಾವರ ಮಂಗಳಾರತಿ ತಗೋರಿ. ದೇವ್ರಿ ಒಳ್ಳೇದ್ ಮಾಡಪ್ಪ ತಂದೆಯ. ಏನ್ವಾ ಇವತ್ತು ನೀ ಪೂಜೆ ಮಾಡಕತ್ತೀಯಲ್ಲ? ಮಾವರ ಇವತ್ತು ಚಟ್ಟಿ ಅಮಾಸೆ ಅಲ್ರಿ, ಚಟ್ಟಿ ಅಮಾಸೆ ಅಲ್ಲ, ಅದಕ್ಕೆ ಗುಡ್ಡಪುರ ದಾನಮ್ಮ ಜಾತ್ರೆ, ಅದಕ್ಕೆ ಪೂಜೆ ಮಾಡೋಣ ಅಂತ ಬಂದೆ. ಅಮಾಸಿ ದಿನ ನಮ್ಮ ಮನ್ಯಾಗ ನಾನೇ ಮಾಡ್ತಿದ್ದಿದ್ದೆ. ಅವ ಹೇಳ್ತಿದ್ಲ ಬೆಳಗ್ಗೆ ಯಾವಾಗಲೂ ಅಮಾಸಿ, ಹುಣ್ಣಿಮೆ, ಶುಕ್ರವಾರ ದಿನ, ಗುರುವಾರ ದಿನ, ಮಂಗಳವಾರ ದಿನ, ಸೋಮವಾರ ದಿನ ಹಿಂಗೆಲ್ಲ ಒಟ್ಟು ಪೂಜೆ ಭಾಳ ದೌಡ್ ಮಾಡ್ಬೇಕವ. ಇನ್ನು ಬುಧವಾರ ಐತಾರ ಏನೋ ನಮ್ಮ ಕೆಲಸ ಇದ್ದು ಮನೆ ಸ್ವಚ್ಛ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೇಕು. ಆದರೆ ಇಂಥ ದಿನಗಳ ವಾರ, ಅದು ದೇವಿಗಳು ವಾರ ದಿನ ಅಂತರೂ ನಾವು ಮನೆ ಸ್ವಚ್ಛ ಮಾಡ್ಕೊಂತ ಪೂಜೆ ತಡ ಮಾಡಿ ಮನೆ ಒಳಗೆ ದೀಪ ಹಚ್ಚಲಂಗೆ ಇರಬಾರ್ದು ಅಂತ ಹೇಳ್ತಿದ್ಲ. ಅದಕ್ಕೆ ಆಮೇಲೆ ಅಮಾಸೆ ಅಲ್ಲ, ಅದಕ್ಕೆ ದೌಡೆ ದಂಗಳ ಬಾಗ್ಲ ಕಸ ಹೊಡೆದು ಅಷ್ಟು ನೀರು ಹಾಕಿ ಕಸ ಹೊಡ್ಕೊಂಡು ಕಲ್ಲು ಒರೆಸ್ಕೊಂಡು ಪೂಜೆ ಮಾಡಿದೆ. ಚಲೋ ಆತವ. ಅಮಾಸಿ ದಿನ ಹಿಂಗೆ ಪೂಜೆ ದೌಡ್ ಆಗಿಬಿಟ್ರೆ ಭಾಳ ನೆಮ್ಮದಿ ನೋಡು ಮನಸ್ಸಿಗೆ. ಪೂಜೆ ಮುಗಿಸ್ಕೊಂಡು ಒಂದು ಆಶೀರ್ವಾದ ತೊಗೊಂಡು ಹೊರಗೆ ಹೋಗಕ್ಕೆ ಅಡ್ಡಿ ಇಲ್ಲ. ಪೂಜೆನೂ ಅಷ್ಟೇ ಭಾಳ ಚಂದ ಮಾಡಿ ನೋಡು ಪೂಜೆನ. ಅಲ್ರಿ ಯಾಕೆ ನಾ ಪೂಜೆ ಮಾಡಂಗಿಲ್ಲನ? ದಿನ ನಿಮ್ಮ ಸೊಸಿನ ಬಂದು ಮಾಡಿರ್ತಿದ್ಲ, ಸೊಸಿ ಮುಂದೆ ಒಳ್ಳೆ ಚಲೋ ಅನ್ನಕತ್ತೀರಿ. ಪೂಜೆ ಮಾಡಿರ್ತಿದ್ದಿ ನೀನು. ಅಲ್ಲೇ ಮನೆ ಪಕ್ಕೆಲ್ಲ ಬೆಳೆದಿರೋ ಎರಡು ಇದು ದಾಸಾಳು ತಂದು ಒಂದು ಎರಡಲ್ಲೇ ಬಟ್ಲು ಹೊರ್ಕೊಂಬಂದು ತಗೊಂಡಿಟ್ಟು ಆ ದೇವ್ರ ಪುಟ್ಟಕ್ಕೆ ಭಾಳ ಇವತ್ತಿ ಕುಂಕುಮ ಹಚ್ಚಿದ್ರು ಎಲ್ಲಿ ಖರ್ಚಕತ್ತೆ ಅನ್ನಂಗೆ ಇದು ಮಾಡಿ ಉದಿನ ಕಡ್ಡಿ ಹಿಂಗೆ ಬೆಳಗ್ಗೆ ವಾಪಸ್ ಆರಿಸಿಟ್ಬಿಡುದು. ಹೋಗ್ರಿ, ಅಷ್ಟೇನು ಜಿಪ್ಪುಂತನ ಇಲ್ಲ. ಬೆಳಗ್ಗೆ 2 ಉದಿನ ಕಡ್ಡಿ ಹಚ್ತಿದ್ದೆಪ್ಪ ಗಂಟೆ ಬೆಳಗ್ಗೆ. ಗೊತ್ತನ ದೇವರು ನಾ ಹೇಳ್ಯಾರಿ, ಏನು ನನಗೆ ಅದನ್ನೇ ಮಾಡು, ನನಗೆ ಇದನ್ನೇ ಮಾಡು, ಆಡಂಬ್ರ ಮಾಡು ಅಂತ ಕೇಳಲ್ಲ. ನೀವು ಒಬ್ರ ತಗ ದೇವ್ರು ಕೇಳಲ್ಲ, ಆದ್ರೆ ನಮಗೆ ಕೊಟ್ಟಾನ. ಅದಕ್ಕೆ ಮನಸ್ಸು ತೃಪ್ತಿ ಆಗಂಗಾರ ನಾವು ಪೂಜೆ ಮಾಡ್ಬೇಕಾ? ಏನಿದಿಷ್ಟು ಗಮನತಿ? ಅಯ್ಯೋ ಅಯ್ಯೋ ಏನ ಇದು ಕರ್ಪ್ರ ಈ ನಮ್ನಿ ಉರಿಯಾಕತ್ತಲ್ಲ. ಇದು ಎಷ್ಟು 4-5 ಕರ್ಪ್ರ ಹಾಕಿಯನ ಅಲ್ಲ? ಒಂದು ಕರ್ಪ್ರ ಹಾಕಿ ಮಂಗಳಾರತಿ ಮಾಡಿಟ್ರೆ ಸಾಕವ. 4-5 ಕರ್ಪ್ರ ಹಾಕಿದ್ರೆ 4-5 ಹಾಕಿದ್ರು ಅದೇ ಕರ್ಪ್ರ, ಅದೇ ಆರತಿ, ಅದೇ 1 ಹಾಕಿದ್ರು ಅದೇ ಆರತಿ, ಅದೇ ಕರ್ಪ್ರ. ನೀನದಿ ನೀನ ಅಲ್ಲಿ ಇಷ್ಟ ಹಾಳು ಮಾಡುದು. ಲೇ ಮುಚ್ಚು ಬಾಯಿ. ಪೂಜೆ ಮಾಡಾಳ ಅಷ್ಟು ಚಂದಗಿ. ಇಂಥದ್ ಮಾತಾಡಕ್ ಹೋಗ್ಬೇಡ. ದೇವ್ರಿಗೆ ಮಾಡಿದ್ ಯಾವ್ದು ಇದಾಗಲ್ಲ, ಪುಣ್ಯದ ಗಂಟು ಕಟ್ಟಿಟ್ಟಂಗದ. ರೀ ಸುಮ್ಮನೆ ರೀ, ನಾನೀಗ ಅಷ್ಟು ತಿಳಿಯಂಗಿಲ್ಲನ. ಅಯ್ಯೋ ದೇವ್ರಿ, ಅಲ್ವ 4 ಉದಿನ ಕಡ್ಡಿ ಹಚ್ಚದ, 2 ಉದಿನ ಕಡ್ಡಿ ಹಚ್ಚಿದ್ರೆ ಸಾಕು. 4 ಹಚ್ಚಿದ್ರೇನು 10 ಹಚ್ಚಿದ್ರೇನು, ಉದಿನ ಕಡ್ಡಿ ಬೆಳಗಿದಾಗ ಉದಿನ ಕಡ್ಡಿ ಬೆಳಗಿದ್ರು ಅಂತಾನೆ ಅನ್ನೋದು. ಅಯ್ಯೋ ದೇವ್ರೆ 4 ಹಚ್ಚಿದ್ಲಿಕ್ಕೆ 2 ಹಚ್ಚಿದ್ಲಿಕ್ಕೆ ಅಂತಾರನ. ದೇವ್ರು ಕೇಳೋದು ಶುದ್ಧವಾದ ಭಕ್ತಿ ಅಷ್ಟೇ. ಏನ ನೀ ಹೂ ಹಾಕಿ ಅಲಂಕಾರ ಮಾಡಿ ಆಡಂಬರ ಮಾಡೋದಲ್ಲ ಅಲ್ಲ. ಅದು ಅಲ್ಲದೆ 1 ವಾರಕ್ಕಾಗುವಷ್ಟು ಒಂದೇ ದಿನಕ್ಕೆ ಮುಟ್ಸಿಯಲ್ಲ. ಅಯ್ಯೋ ದೇವ್ರೆ, ಈ ಅತ್ತೆಯದು ಯಾಕೆ ಹಿಂಗೆ ಜಿಪುಣತನ ಮಾಡ್ತಾಳಂತೀನಿ ನಾನು. ಅಲ್ರಿ ಅತ್ತಿಯರ, ಇವತ್ತು ಚಟ್ಟಿ ಅಮಾಸಿ ಮಂದೇವ್ರ ಜಾತ್ರೆ ಸ್ವಲ್ಪ ಚಂದಾಗಿ ಮಾಡ್ಬಾರ್ದನ್ರಿ. ಅಲ್ಲ ಇವ ನನ್ನ ಬಟ್ಲು ಏರ್ಸಿದ್ರೇನು, ದಾಸಾಳು ಏರ್ಸಿದ್ರೇನು, ಹೂವೇ ಅದನ್ನ ಬಿಟ್ಟು ಏನು ನನ್ನ ಮಗ್ ಹೇಳಿದ್ದೆ ಅಂತರಾಕ ಎಷ್ಟೊಂದು 3-4 ಮಾರು ತಂದಿರ್ಬೇಕು. ಮ್ಯಾಗಿನ ಫೋಟೋಕ್ಕೆ ಅಷ್ಟು ಹಾಕಿ, ಕೆಳಗಿನ ಫೋಟೋಕ್ಕೆ ಇಷ್ಟು ಹಾಕಿ, ಇಲ್ಲೆಲ್ಲ ಚಂದಾಗಿ ಇಷ್ಟಿದು ಮಾಡಿ. ಅಯ್ಯೋ ಹುಡುಗಿ ಅತ್ತಿಯರ, ಇರ್ಲಿ ಬಿಡ್ರಿ, ದೇವ್ರು ಏನು ಕಡಿಮೆ ಮಾಡೋಣ. ಚಂದಾಗಿ ಪೂಜೆ ಮಾಡಿದ್ರೆ ದೇವ್ರಿಗೂ ಖುಷಿ ಆಕತಿ. ಮಾಡಿ ಇನ್ನೂ ಅದು ಎಷ್ಟು ಜೋರು ಮಾಡ್ತೀಯ ಮಾಡು. ನಾ ಮಾಡ್ತಿದ್ನಲ್ಲ ಪೂಜೆನ. ಮನಿ ಸೊಸಿ ಮಾಡೋದೇ ಶ್ರೇಷ್ಠ. ಸ್ವಲ್ಪ ತಣ್ಣಗಿರು. ಸರಿ, ನಾ ಒಂದಿಟ್ಟು ಹೋಗಿ ಬೆಲ್ಲದ ಬೇಳೆ ಮಾಡ್ತೇನೆ ತಡಿ. ಅಮಾಸಿ ದಿನ ಕಡುಬು ಮಾಡಲ್ಲನ್ರಿ ಅತ್ಯಾರ? ಎಲ್ಲರಿಗೂ ಗಂಟ್ಲು ಕೆರೆಸ್ತೈತವ, ಅದಕ್ಕೆ ಕಡುಬು ಮಾಡೋದು ಕ್ಯಾನ್ಸಲ್ ಮಾಡೀನಿ. ನಾವು ಕಡುಬಿಗಿಂತ ಬೆಲ್ಲದ ಬೇಳೆ ಮಾಡಿ ಎಡಿ ಹಿಡಿಯೋದೇ ಜಾಸ್ತಿ, ಗೊತ್ತನ? ಕಡುಬು ಮಾಡಿದ್ರ ತಿಂತೇವ, ನಮ್ಗೇನು ಗಂಟ್ಲು ಹಿಡ್ದಿಲ್ಲ. ಈಕಿಗೆ ಎಣ್ಣೆ ಕರೆದ್ರೆ ಎಣ್ಣೆ ಖರ್ಚಾಕತಿ ಅಂತಾಳ. ಇಷ್ಟು ಜಿಪುಣ್ತನ ಅದಾಳ. ಹೊಟ್ಟಿ ಕೂಳು ತಿನ್ನೋದೇ ಕಷ್ಟ ಆಗೈತೆ ನಾವ್ ಈ ಮನೆಯೊಳಗೆ, ಗೊತ್ತೈತಿ ರೀ. ಮಾಡ್ರಂಗಿಲ್ಲನೇ ಅತ್ತಿಯರ? ಇದು ನಮ್ಮ ಹೇಳ್ತಿದ್ಲ, ಅಮ್ಮ ಹೇಳ್ತಿದ್ಲ. ಅವ್ವ ಅನ್ನೋದಕ್ಕಿಂತ ಅಮಾಸಿ ದಿನ ಮಂದೇವ್ರಿಗೆ ಎಲ್ಲರಿಗೆ ಮನೆಯಾಗಿರೋ ದೇವ್ರುಗಳಿಗೆ ತುಂಬಿದ ಎಡಿ ಮಾಡ್ಬೇಕಂತ. ಕಡುಬು ಅಮಾಸಿ ದಿನ ಕಡುಬೆ ಮಾಡ್ಬೇಕಂತ ಲಕ್ಷ್ಮಿಗೆ, ಹೋಳ್ಗಿಕ್ಕಿಂತ. ಅದನ್ನೇ ಮಾಡೋಣನ್ರಿ ಅತ್ತಿಯರ? ಇವತ್ತು ನಂಗೆ ಬೇಕಾದ್ರೆ ಒಂಚೂರು ಟೈಮ್ ಐತಿ, ನಾ ತುಂಬ ಕೊಡ್ತೀನಿ. ಎಲ್ಲಿ ನಂಗೆ ಲಡ್ಸಕ್ಕಷ್ಟು ಬರಲ್ಲ, ತುಂಬಿ ಬೇಕಾದ್ರೆ ಕೊಡ್ತೀನಿ, ಇಲ್ಲ ಎಣ್ಣೆ ಕರಿತೀನಿ. ಅಯ್ಯೋ ಹುಡುಗಿ,
ಆಯ್ತು ಬಿಡವ ಮಾಡೋಣಂತೆ. ಮತ್ತಿಷ್ಟು ಹೇಳಿಂದು ಬೇಡ ಅಂದ್ರೆ ಯಾಕೆ ಬೇಕತ್ತಾಗ ದೇವ್ರು ನಂಗೆ ಶಿಕ್ಷೆ ಕೊಟ್ಬಿಟ್ಟಾನ. ಆಯ್ತು ಮಾಡೋಣ. ನೋಡುವ ಸುಸಿ, ಇನ್ನು ಮೇಲೆ ಇದೇ ರೀತಿ ನೀನ ತಿದ್ಬೇಕಿನ್ನ. ಅಕ್ಕಿನ ಜಿಪ್ಪುಣತನ ಎಷ್ಟು ಐತಿ ಅಂದ್ರೆ ದೇವ್ರಿಗೊಂದು ಹೂ ಮುಡ್ಸಕ್ಕೂ ಶಣತನ. ಸುಮ್ಮನೆ ಯಾಕೆ ರೊಕ್ಕ ಕೊಡ್ತಿರ್ಬೇಕು, ಇದೆ ಇಲ್ಲೇ ಹಿಂಗೆ ಮಾಡಿಬಿಟ್ರೆ ಆತಲ್ಲ ಅಂತ. ಅದ್ರಾಗ ನಿನ್ನೆ 35 ರೂಪಾಯಿ ಮಾರಿತ್ತಂತೆ ಹೂವು. 35 ರೂಪಾಯಿ ಮಾರು ಒಂದು 2 ಎಣ್ಣೆ 2.5 ಮಾರು ತಂದಿರ್ಬೇಕಿವ. ಹಂಗೆ ಚುಕ್ಕಿ 3 ಮಾರೇ ತಂದಿರ್ಬೇಕು. ಅದೇನಾರ ಗೊತ್ತಾದ್ರೆ ಎಷ್ಟು ಹೋಯ್ಕೋತಾಳೆ ಏನೋ. ಗಾಡಿಗೆ 2 ಮಾಲಿ ತರಿಸಿ ಆ ಮಾಲಿಗೆ ಕಾಣ್ಲಾರ್ದಂಗೆ ಮುಚ್ಚಿಡು. ಅಯ್ಯೋ ಅಯ್ಯೋ ಏನಿದೆ ಇದೇನ್ಲ ಇಷ್ಟಕೊಂಡ ಮಲ್ಲಿಗೆ ಹೂ ತಂದಿ? ಅದು ಹಾಕೋತೀನಿ, ಒಂದು ಸ್ವಲ್ಪ ಹೂ ತೊಗೊಂಬರ್ರಿ ಅಂದಿದ್ಲು. ಸ್ವಲ್ಪ ತರ್ಬೇಕು ಮತ್ತೆ ಇಷ್ಟ ಹೂ ಎಷ್ಟು ತುಟ್ಟದಾವ ಅಂತ ಮಾಡಿ. ಆಯ್ತು ಬೇ, ತೆಗೆದಿರ್ತೇವೆ ಬಿಡು ಫ್ರಿಜ್ಜಿಗೆ. ಅಮಾಸಿ ಗಾಡಿ ತೊಳೆದಿಲ್ಲ? ತೊಳಿಬೇಕಿವ, ಕಾರು ತೊಳಿಬೇಕು, ಬೈಕು ತೊಳಿಬೇಕು. ಮೊದ್ಲು ಸ್ವಚ್ಛ ತೊಳ್ಕೊಂಬ. ಅವನಲ್ಲೇ ಹೊಲ ಕಡೆ ಒಯ್ಯಿ. ಚಾನಲ್ ನೀರ್ನ ತೊಳಿತೀಯ ಇಲ್ಲ ಮನೆ ಕಡೆ ಪೈಪಸ್ ತೊಳಿತೀಯ ನೋಡು. ಒಟ್ಟು ತೊಳೆ ಸ್ವಚ್ಛ ಮಾಡ. ಅಮಾಸೆಕ್ಕೆ ಬಂದು ಪೂಜೆ ಮಾಡ್ತಾಳೆ. ಇಲ್ಲ ನಾನು ಈಗ ಆಮೇಲೆ ಮಾಡ್ತೀನಿ. ಎಡಿ ಮಾಡಿಂದ ಎಡಿ ಅಂದ್ರ ಎಲ್ಲ ಅಡಿಗೆ ಮಾಡಿಂದ ಸಂಜೆ ಬಂದು ಪೂಜೆ ಮಾಡಿ ತುಂಬಿದ ಎಡಿ ಹಿಡಿದ್ರೆ ಹತ್ತೋ ಗಾಡಿಗೆ. ಹ್ಞೂ ಅವ ಹಂಗ ಅವ ನಿಂಬೆಹಣ್ಣು ತೊಗೊಂಬಂದಾನೆ. ಎಂತ ತುಟ್ಟಿ ಅಂತ ಮಾಡ್ತೀನಿ ನಿಂಬೆಹಣ್ಣು 30 ರೂಪಾಯಿಗೆ 4. ಅಯ್ಯೋ ನಿಮಗೆ ಹೇಳೋದು ನಾನು ಮರ್ತೆ ಹೋಗತ್ತ. ಅಲ್ಲ ಬಾಡೆ ಅಷ್ಟು ತುಟ್ಟಿ ಆದ್ರೆ ಎದಕ್ಕೆ ತರಕ್ ಹೋದೆ ಅವನ್ನ? ನಿಂಬೆಹಣ್ಣು ಇಲ್ಲೇ ನಿಮ್ಮ ಅತ್ತಿ ಹಿಂದೆ ಇತ್ತಲಾಗ ಜಗ್ಗಾಗಿದ್ವು. ಮಣ್ಣು ಕಂಡಬಿಟ್ಟು ನಿಂಬೆಹಣ್ಣು ಹರ್ಕೊಂಬಂದೇನ್ಲ. ಚಿಂತೆ ಬಿಡು ಅಷ್ಟೇ. ಈಗ ನಾಸ್ತಿ ರೊಕ್ಕ ಬಿಡುತ್ತಂದೇನ್ಲ. ಈಗ ಹೊಟ್ಟೆಲ್ಲ ಅವ್ರು ಯಾಕತ್ತಪ್ಪ ನನಗೆ ಹಿಂಗೆ ಮಾಡೋದ್ಕ. ಮತ್ತೆ ನಾ ಯಾಕೆ ಬೈತೇನೆ ನಿಮ್ಗೆ ತಗ. ಈಗ ನೋಡಿ ಹೊಳೆ ಕೊಡಕ್ಕೂ ಆಗೋದಿಲ್ಲ, ದೂರ ಬಾರ. ಹೊಳೆ ಕೊಟ್ಟೆವನ್ನಕ್ಕೂ ಆಗೋದಿಲ್ಲ ತಗ. ಯಾವಾಗ ನೀವೆಲ್ಲ ತಲೆ ಓಡಿಸೋದು ಏನ್ ತಾನ? ಇದೆಲ್ಲ ಹುಷಾರ ಆಗ್ಬೇಕಲ್ಲ. ನೀನೇ ಅನ್ಬೇಕು ನಮ್ಮ ಅತ್ತಿಯರ್ ಇತ್ತಲಾಗ ಅದ ಬಿಡು ಅವನ ತಂದ್ರ ಆತ ಅಂತೇಳಿ. ಮತ್ತು ಹೊಸ ಹೊಸ ತರಕ ನೋಡ್ತಿರಪ್ಪ ತಗ. ಏನ್ ಹೇಳ್ಬೇಕು ನಿಮ್ಗೆ ಅನ್ನೋದ ನನಗೆ ಅರ್ಥ ಆಗೋಲ್ತ ತಗ. ನೋಡಿಗ ಅಲ್ಲ ಆತ್ ಬಿಡ್ಬೇಕು ತಂದನಿ. ಏನ್ ಮಾಡಕತ್ತಿ ಈಗ? ಅದನ್ನೇ ಏನ್ ಜಗಳ ಮಾಡಕತ್ತೇನ? ಜಗಳ ಮಾಡಕತ್ತೇನ ಅಂದ್ರೆ ಆಯ್ತು ತಗೋ. ಮತ್ತೇನ್ ಮಾಡೋದು? ಈಗ ಒಳಗೆ ಕೊಡಕ್ ದೂರ ಬರ ಅಂಗಡಿ ಇಡಿ ಅವನ ಗಾಡಿ ಗಿಡ ಹೋಲ್. ಅಲ್ಲ ಹುಡುಗಿ ಹೂ ಇಷ್ಟು ಬೇಕಾ ನಿನಗೆ? ಇಲ್ಲ ಸ್ವಲ್ಪ ಹೇಳಿದ್ದೆ, ಅವ್ರು ಜಾಸ್ತಿ ತಂದಿರ್ಬೇಕು. ನಿಂಬೆಹಣ್ಣು ಕಂಡಾಪಟ್ಟಿ ಹರ್ಕೊಂಬಂದೇನಿ. ಗಂಡ ನಿಂಬೆಹಣ್ಣು ತರಕ್ಕೆ ಹೊಕ್ಕಾನ ಬಿಡ್ತಾನ? ಅವ್ನಿಗೆ ಹೇಳ್ಬೇಕು. ಇವೆಲ್ಲ ವಿಚಾರ ಗೊತ್ತಾಗ್ಬೇಕು ನಿನಗೆ. ಇವೆಲ್ಲ ನಾವು ಹೇಳಿ ನೀ ತಿಳ್ಕೊಳ್ಳೋದೇನೆ ತಪ್ಪಾಗಿತ್ರಿ ಅತ್ತಿಯರ. ಇಲ್ಲೇದೇನು ತಕ್ಕ ಚಾ ಮಾಡೋ ಹುಡುಗಿ. ಯಾಕೆ ಚಾ ಕುಡಿಬೇಕು ನಂಗೆ ಆಗತೈತೆ. ಅಯ್ಯೋ ಹಣೆ ಬಾರ್ ಗಣೆ ಚೌತಿ. ಈ ಮುದಿಕ್ ಒಂದು ಬೆಳಗ್ಗೆ ಎದ್ದಾಗಿಂದ 3 ಸಲ ಚಾ ಕುಡಿತು. ಇನ್ನೂ ಚಾ ಮಾಡ ಅನ್ನೋದ್ರಾಗ ಐತಲ್ಲಪ್ಪ. ಏಯಪ್ಪ ಇನ್ನು ಸಕ್ರೆ ಚಾ ಪುಡಿ ಮುದುಕಿಗೆ ಆಗ್ಬೇಕತ್ ಬಿಡು. ಅಯ್ಯೋ ದೇವ್ರೇ, ನಿನ್ನಿನ ಒಂದು ಬೆಳಗಿಂದ ಚಂತೆನಾದ ಎಷ್ಟು ಸಲ ಚಾ ಕುಡ್ದೈತೆ ಅನ್ನಂಗಿಲ್ಲ ಹೋಗತ್ತಾಗ. ಹೀಗೆ ನೋಡಿದ್ರೆ ಹಿಂಗತ್ತಾಗ. ಅಲ್ಲ ಏನು ಅದಕ್ಕೆ ನೀತಿ ಮಿತಿನೇ ಇಲ್ಲ. ಚಾ ಕುಡಿಯಕತ್ತೀರ ಇಷ್ಟು ಚಾ ಕುಡಿಯದ? ಅಯ್ಯೋ ದೇವ್ರೆ. ಅಲ್ಲ ಶುಗರ್ ಬರ್ತದೆ ಅಂತ ಹೆದರ್ಸಿ ಸಾಯ್ತಾರಪ್ಪ ಎಲ್ಲ ಮಂದಿ. ಈ ಮುತ್ತಿಗೆ ಯಾವುದು ಹೆದರಿಕೆನೇ ಇಲ್ಲಲ್ಲ ಅಂತ. ಅಲ್ಲ ಅಮ್ಮ ನಿಮ್ಗೆ ಬೇಕಾದ್ರೆ ಚಾ ಕುಡೀರಿ, ಅದಕ್ಕೇನಿಲ್ಲ. ಆದರೂ ಈ ವಯಸ್ಸಾದ್ಮೇಲೆ ಒಂದು ಸ್ವಲ್ಪ ಈ ಸಕ್ರಿದೆಲ್ಲ ಐಟಮು ಭಾಳ ಕಡಿಮೆ ಮಾಡ್ಬೇಕು ನೀವು. ಯಾಕಂದ್ರೆ ಈಗೇನೋ ಶುಗರ್ ಪಗರು ಸಣ್ಣ ಸಣ್ಣ ಹುಡುಗರಿಗೆಲ್ಲ ಬರಾಕತ್ತಪ್ಪ. ಅಮ್ಮ ಈಗ ಸಣ್ಣ ಹುಡುಗರಿಗೆಲ್ಲ ಶುಗರ್ ಬರಾಕತ್ತಿ ಬಿಟ್ಟತಿ. ಮೊನ್ನೆ ನಮ್ಮ ರಿಲೇಷನ್ನಾಗೂ ಸಣ್ಣ ಹುಡುಗ್ರಿ ಇನ್ನು ಕೆಲ್ಸಕ್ಕೆ ಹೋಗ್ತಾನೆ, ಮದುವೆಲ್ಲ ಮುಂಜಾನೆ ಶುಗರು. ಅದಕ್ಕೆ ನಾ ಅಂತೇನಿ ಸಕ್ಕರೆಯಿಂದ ನೀವು ಅದರ ದೂರ ಇರಿ. ಚಾಗಿ ಎಲ್ಲ ಕುಡಿಯೋದೈತಲ್ಲ, ಸಕ್ಕರೆ ಹಾಕೊಂಡು 20 ಸಲ ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೇದು. ನಿಮ್ಮ ಆರೋಗ್ಯ ಸಲ ಹೇಳಾಕತ್ತೇನಿ ಗೊತ್ತೇನ್ರಿ? ಅಯ್ಯೋ ಬಂದ್ರೆ ಬರಲಿ ಬಿಡವ. ಶುಗರಾರ ಬರ್ವಲ್ತಕ್ಕ, BP ಯಾರ ಬರ್ವಲ್ತಕ್ಕ. ಇಷ್ಟು ದಿನ ಇಲ್ಲದ ಈಗ ಬಂದು ಏನು ಮಾಡ್ತೈತಿ? ಅದು ಅಲ್ಲದೆ ಈಗ ಬಂದ್ರಾರ ಬರ್ವಲ್ತಕ್ಕ. ಏನು ಹಿಂದೆ ಬಾಳದಷ್ಟು ಮುಂದೆ ಬಾಳ್ಬೇಕಾಗೈತೆ? ಬಾಯಿ ಕಟ್ಟಿ 30 ವರ್ಷ ಬದುಕೋದಕ್ಕಿಂತ ಹೊಡೆ ತುಂಬ ಬೇಕಂದಿತ್ತೀನಿ 3 ದಿನ ಬದುಕಿದ್ರು ಸಾಕತ್ತಾಗ. ಇನ್ನು ಬಿಡವ ವಯಸ್ಸಿನಿಕ್ಕಿ ಮಕ್ಳು ಮದುವೆ ಮಾಡ್ಬೇಕು ಅನ್ನಂಗಿಲ್ಲ, ಏನಿಲ್ಲ. ಹೋಲ್ ಬಿಡವ, ಬಂದ್ರೆ ಬರ್ವಲ್ತಕ್ಕತ್ತಾಗ. ಹೋಗ ಹುಡುಗಿ ತಟ ಚಾ ಮಾಡೋಗ. ಅಯ್ಯೋ ದೇವ್ರೆ, ಇಷ್ಟು ಹೇಳಿದ್ದು ತಲೆಗೆ ಹೋಲಿಲ್ಲ ಇವ್ರಿಗೆ. ಇದೇನ್ಲಾ ನೀನು ಹೆಂಡ್ತಿ ಅವ್ರ ಅಮ್ಮನ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಾಳ. ಆ ಮುದಿಕ್ ನೋಡಿ ದಿನಕ್ಕೆ 20 ಸಲ ಚಾ ಕುಡಿತೈತಿ. ಅಲ್ಲ ಚಾ ಕುಡಿಯೋಕೆ ನೀತಿ ಮಿತಿ ಇಲ್ಲ. ಅದೇನು ಟಾಣಿಕ್ ಕನ್ಲಾ ಕುಡಿದ್ರೆ ಶಕ್ತಿ ಬರಕ? ಅಯ್ಯೋ ಹೋಗ್ಲಿ ಬಿಡವ. ಅದು ನೀ ಏನದ ಅಸಹ್ಯ ಅಂತ ನಾತಾಗ ಕುಡಿದ್ರು ಕುಡಿಲಿ ಬಿಡವ. ಅದು ಏನು ಸಕ್ಕರೆ ಚಪ್ಪಲಿ ಶಾಣೆತನ. ದೇವ್ರು ನಮ್ಗೆ ಏನು ಕಡಿಮೆ ಮಾಡ್ಯಾನ? ಯಾ ನಮ್ಮ ಜಿಪ್ಪಂತನ ಮಾಡ್ತೇವ. ಮತ್ತು ಇದಕ್ಕೆ ಆಕೆ ಏನಾರ ಅಂದ್ಲದ ನಿಂಗೆ ಸಿಟ್ಟು ಬರ್ತದೆ ತಗ. ಇದ್ದಿದ್ದು ಹೇಳ್ಬಾರ್ದು ನಿಂಗೆ. ಮತ್ತೀಗ ಅಲ್ಲ ಅವ್ರ ಮನೆಯವ್ರಿಗೆ ಬಂದಾರ, ಮತ್ತೀಗ ಅವ್ರಿಗೆ ಚಹಾ ಕುಡಿಯೋಕೆ ನೀನು ಹಿಂಗೆ ಮಾಡಿದ್ರೆ ಮತ್ತೆ ಈಗ ಸಿಟ್ಟು ಬರಂಗಿಲ್ಲನ? ಸುಮ್ಮನಿರವ ತಗ. ಏನು 1 ಕಿಲೋ ಸಕ್ಕರೆ ಚಾ ಪುಡಿ ಹೋಗಂಗಿಲ್ಲ. ನೀನೊಂದ ತಗ ಊರ್ ಭಾಡೆ ಹೆಂಡತಿ ಪರ ಮಾತಾಡ್ತಾನೆ. ಇವ್ವ ಕಂಡಾಬಿಟ್ಟು ಸಕ್ಕರೆ ಚಾ ಪುಡಿವ ಇವ್ವ. ಅದೊಂದು ತಟ್ಟೆ ಉಪ್ಪಿನಕಾಯಿ ಕೊಟ್ಟಂಗೆ ಮಾಡಿ ಇಷ್ಟು ಜನ್ಮ ತಿನ್ನಾಕತ್ತ ನೋಡಿದ ಮುದಿಕೆ.